ಎಲ್ಲರಿಗೂ ನಮಸ್ತೆ. ಶ್ರೀ ಅಗಮ್ಯ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಕೃಷ್ಣಾಯ ಕೃಷ್ಣಾಯ ವಾಸುದೇವಾಯ ಹರೇ ಶ್ರೀನಿವಾಸಾಯ ಮಾಧವಾಯ ಗೋವಿಂದಾಯ ನಮೋಸ್ತುತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವೇ ವೈಷ್ಣವೇಂದಿವರೇಂದವೇ ಶ್ರೀ ಗುರುರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳುವೆ. ಗುರುರಾಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಗುರುರಾಯರ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಸದಾ ಇರಲಿ. ಸ್ನೇಹಿತರೆ, ಗುರುರಾಯರಿಗೆ ಹಾಕುವಂಥ ಪ್ರದಕ್ಷಿಣೆಯ ಮಹತ್ವ ಅಂದರೆ ಈ ಪ್ರದಕ್ಷಿಣೆ ಹಾಕುವುದು ಒಂದು ಸೇವೆಯೂ ಹೌದು, ಪೂಜೆಯೂ ಹೌದು. ಸ್ನೇಹಿತರೆ, ನೀವು ನಿಮ್ಮ ಸಂಕಲ್ಪ ಅನುಸಾರ ಗುರುರಾಯರಿಗೆ ಇಷ್ಟು ದಿನ ಇಷ್ಟು ಸಂಖ್ಯೆಯಲ್ಲಿ ಪ್ರದಕ್ಷಿಣೆ ಹಾಕುವ ಸೇವೆ ಮಾಡುತ್ತೇನೆ ಎಂದು ರಾಯರಲ್ಲಿ ಪ್ರಾರ್ಥಿಸಿಕೊಂಡು ಈ ಸೇವೆಯನ್ನು ಪ್ರಾರಂಭಿಸಬೇಕು. ಸ್ನೇಹಿತರೆ, ಅದಕ್ಕಾಗಿ ಗುರುರಾಯರ ಸ್ತೋತ್ರದಲ್ಲೇ ಹೇಳುತ್ತಾರೆ, ಯಥಾಶಕ್ತಿ ಪ್ರದಕ್ಷಿಣಾ ಕರ್ತ್ರೆ ಸರ್ವಯಾತ್ರ ಫಲದಾತ್ರೆ ಎಂದು. ಅಂದರೆ ಗುರುರಾಯರಿಗೆ ಹಾಕುವಂತಹ ಪ್ರದಕ್ಷಿಣಾ ನಮಸ್ಕಾರಗಳು ಎಲ್ಲ ಪುಣ್ಯಕ್ಷೇತ್ರಗಳನ್ನು ಸುತ್ತಿದಂತಹ ಫಲವನ್ನು ಕೊಡುತ್ತದೆ ಎಂದು. ಅದಕ್ಕಾಗಿ ಗುರುರಾಯರಿಗೆ ಮಾಡುವಂತಹ ಪ್ರದಕ್ಷಿಣಾ ನಮಸ್ಕಾರದ ಸೇವೆಯು ತುಂಬ ಒಂದು ಒಳ್ಳೆಯ ಫಲವನ್ನು ನೀಡುತ್ತದೆ. ಸ್ನೇಹಿತರೆ, ಹಾಗಾದರೆ ಈ ಒಂದು ಪ್ರದಕ್ಷಿಣಾ ನಮಸ್ಕಾರದ ಸೇವೆಯನ್ನು ನೀವು ಯಾವ ದಿನದಿಂದ ಪ್ರಾರಂಭ ಮಾಡಬೇಕು ಅಂದರೆ ಗುರುವಾರದಿಂದ ಪ್ರಾರಂಭ ಮಾಡಬೇಕು. ಸ್ನೇಹಿತರೆ, ಅಂದರೆ ನೀವು ನಿಮ್ಮ ಮನೆಯಲ್ಲಿ ಗುರುರಾಯರ ಪೂಜೆಯನ್ನು ಮಾಡಿಕೊಂಡು ತದನಂತರ ನಿಮ್ಮ ಊರಿನಲ್ಲಿರುವ ರಾಯರ ಮಠಕ್ಕೆ ಹೋಗಬೇಕು. ಅಂದರೆ ಗುರುವಾರದಂದು ಬೆಳಗಿನ ಜಾವ ಬೇಗ ಎದ್ದು ಸ್ನಾನಾದಿಗಳನ್ನು ಮುಗಿಸಿಕೊಳ್ಳಿ. ತದನಂತರ ನಿಮ್ಮ ಮನೆಯಲ್ಲಿ ಗುರುರಾಯರ ಪೂಜೆಯನ್ನು ಮಾಡಿಕೊಂಡು ನಿಮ್ಮ ಊರಿನಲ್ಲಿ ಅಥವಾ ನಿಮ್ಮ ಮನೆಯ ಸಮೀಪವೇನಾದರೂ ರಾಯರ ಮಠವಿದ್ದರೆ ಅಲ್ಲಿಗೆ ಹೋಗಿ ತದನಂತರ ಗುರುರಾಯರ ದರ್ಶನವನ್ನು ಮಾಡಿಕೊಂಡು ರಾಯರಲ್ಲಿ ಈ ರೀತಿಯಾಗಿ ಪ್ರಾರ್ಥಿಸಿಕೊಳ್ಳಿ. ಸ್ನೇಹಿತರೆ, ಗುರುರಾಯರೇ, ಇಂದಿನಿಂದ ಇಷ್ಟು ದಿನಗಳು ನೀವು ನೆಲೆಸಿರುವ ಬೃಂದಾವನಕ್ಕೆ ಪ್ರದಕ್ಷಿಣೆ ಹಾಕುವ ಸೇವೆ ಮಾಡ್ತಾ ಇದ್ದೀನಿ. ನಮ್ಮ ನೋವು ದುಃಖ ಕಷ್ಟಗಳನ್ನು ಪರಿಹರಿಸು ತಂದೆ, ನಮ್ಮ ಆರೋಗ್ಯವನ್ನು ಕಾಪಾಡು ತಂದೆ, ಹಾಗೆ ನಮ್ಮ ಒಳ್ಳೆಯ ಕೆಲಸಗಳು ಅಭಿವೃದ್ಧಿಯಿಂದ ಸಾಗಲಿ, ಅದಕ್ಕೆ ನಿಮ್ಮ ಅನುಗ್ರಹವಿರಲಿ ತಂದೆ ಅಂತ ನಿಮ್ಮ ಮನಸ್ಸಿನಲ್ಲಿ ಆಗಬೇಕಾಗಿರುವ ಕೋರಿಕೆಯನ್ನು ಗುರುರಾಯರಲ್ಲಿ ಹೇಳಿಕೊಂಡು ಪ್ರದಕ್ಷಿಣಾ ನಮಸ್ಕಾರಗಳನ್ನು ಹಾಕುವುದಕ್ಕೆ ಪ್ರಾರಂಭಿಸಿ. ಸ್ನೇಹಿತರೆ, ಅದೇ ರೀತಿ ನಿಮ್ಮ ಶಕ್ತಿ ಭಕ್ತಿಯ ಅನುಸಾರ ಸ್ನೇಹಿತರೆ, ನೀವು ಎಷ್ಟು ಸಂಖ್ಯೆಯಲ್ಲಿ ಗುರುರಾಯರಿಗೆ ಪ್ರದಕ್ಷಿಣಾ ನಮಸ್ಕಾರಗಳನ್ನು ಹಾಕಬೇಕು ಎಂದು ಅಂದ್ಕೊಳ್ತೀರೋ ಅಷ್ಟೇ ಸಂಖ್ಯೆಯಲ್ಲಿ ಹಾಕಿ. ಅಂದರೆ 3, 5, 7, 11, 21, 54 ಅಥವಾ 108 ಬಾರಿ ಆದರೂ ನಿಮ್ಮ ಶಕ್ತಿ ಭಕ್ತಿ ಅನುಸಾರ ಗುರುರಾಯರಿಗೆ ಪ್ರದಕ್ಷಿಣಾ ನಮಸ್ಕಾರಗಳನ್ನು ಹಾಕ್ಬೋದು. ಸ್ನೇಹಿತರೆ, ಈ ಪ್ರದಕ್ಷಿಣಾ ನಮಸ್ಕಾರ ಸೇವೆ ಹಾಕುವುದು ಸ್ನೇಹಿತರೆ ಒಂದೊಮ್ಮೆ ನಮ್ಮಲ್ಲಿರುವ ಅಹಂಕಾರ ಅಹಂಭಾವಗಳನ್ನು ತೆಗೆದುಹಾಕುತ್ತದೆ. ಹಾಗೆ ನಾವೇನಾದರೂ ತಿಳಿಯದೆ ಅರಿಯದೆ ಮಾಡಿರುವಂತಹ ಪಾಪದೋಷಗಳಿಗೆ ಪಶ್ಚಾತ್ತಾಪದ ಅರಿವನ್ನು ಮೂಡಿಸುತ್ತದೆ. ಹಾಗಾಗಿ ಈ ಪ್ರದಕ್ಷಿಣಾ ಸೇವೆಯು ತುಂಬಾ ಒಳ್ಳೆಯ ಫಲವನ್ನು ನೀಡುತ್ತದೆ. ಸ್ನೇಹಿತರೆ, ನೀವು ರಾಯರಲ್ಲಿ ದೃಢ ವಿಶ್ವಾಸದಿಂದ ನಂಬಿಕೆಯನ್ನು ಇಟ್ಟು ಮಾಡುವಂತಹ ಈ ಪ್ರದಕ್ಷಿಣಾ ಸೇವೆಯು ತುಂಬಾ ಒಳ್ಳೆಯ ಫಲವನ್ನು ನಿಮಗೆ ನೀಡುತ್ತದೆ. ಯಾಕೆ ಅಂದರೆ ನೀವು ಸ್ವತಃ ನಿಮ್ಮ ಕಷ್ಟಗಳನ್ನು ಪರಿಹರಿಸಿ ಎಂದು ಗುರುರಾಯರನ್ನೇ ಸುತ್ತು ಹಾಕೋದು ಅಲ್ವಾ. ಅದಕ್ಕಾಗಿ ರಾಯರಿಗೆ ಈ ಸೇವೆ ಮಾಡುವುದು ನಿಮ್ಮ ಒಂದು ಸಮಸ್ಯೆಗಳ ಪರಿಹಾರಕ್ಕೆ ದಾರಿ ತೋರಿಸುತ್ತದೆ. ಹಾಗೆ ಸ್ನೇಹಿತರೆ, ಗುರುರಾಯರಿಗೆ ಹೆಜ್ಜೆಗೂ ಮಂಡಿ ಊರಿ ನಮಸ್ಕರಿಸುವ ಸೇವೆಯನ್ನು ಸಹ ಮಾಡ್ಬೋದು. ನೀವು ತುಂಬ ಕಷ್ಟಗಳನ್ನು ಎದುರಿಸ್ತಾ ಇದ್ದೀರಾ, ಯಾವ ದಾರಿಯೂ ಕಾಣ್ತಾ ಇಲ್ಲ, ಗುರುರಾಯರೇ ನನಗೆ ನೀವೇ ಗತಿ ಎಂದು ರಾಯರಲ್ಲಿ ಬೇಡಿಕೊಂಡು ರಾಯರು ನೆಲೆಸಿರುವ ಬೃಂದಾವನಕ್ಕೆ ಹೆಜ್ಜೆಗೂ ಮಂಡಿ ಊರಿ ನಮಸ್ಕರಿಸುವ ಸೇವೆಯನ್ನು ಮಾಡಿ ಅದು ಸಹ ನಿಮಗೆ ಒಳ್ಳೆಯ ಫಲವನ್ನು ನೀಡುತ್ತದೆ. ಸ್ನೇಹಿತರೆ, ಹಾಗೆ ಸ್ನೇಹಿತರೆ, ನೀವು ಪ್ರದಕ್ಷಿಣಾ ನಮಸ್ಕಾರವನ್ನು ಹಾಕುವಾಗ ಅಂದರೆ ನೀವೇನಾದರೂ ಮಂತ್ರಾಲಯ ಕ್ಷೇತ್ರಕ್ಕೆ ಹೋದಾಗಲೇ ಇರ್ಬೋದು ಅಥವಾ ನಿಮ್ಮ ಊರಿನಲ್ಲಿರುವ ರಾಯರ ಮಠಕ್ಕೆ ಹೋದಾಗಲೇ ಇರ್ಬೋದು, ನೀವು ಪ್ರದಕ್ಷಿಣೆಯನ್ನು ಹಾಕುವಾಗ ಮೊದಲು ಗುರುರಾಯರಲ್ಲಿ ಭಕ್ತಿ ಶ್ರದ್ಧೆಯಿಂದ ಬೇಡಿಕೊಂಡು ಪ್ರದಕ್ಷಿಣಾ ಸೇವೆಯನ್ನು ಪ್ರಾರಂಭಿಸಿ. ಹಾಗೆ ಸ್ನೇಹಿತರೆ, ನೀವು ಪ್ರದಕ್ಷಿಣೆಯನ್ನು ಹಾಕುವಾಗ ಯಾರೊಂದಿಗೂ ಸಹ ಮಾತನಾಡಬಾರ್ದು. ಹಾಗೆ ರಾಯರು ನೆಲೆಸಿರುವ ಬೃಂದಾವನಕ್ಕೆ ಪ್ರದಕ್ಷಿಣೆಯನ್ನು ಹಾಕುವಾಗ ಎಷ್ಟು ಸುತ್ತುಗಳನ್ನು ಸುತ್ತುತ್ತೀರೋ ಅಷ್ಟು ಸುತ್ತುಗಳನ್ನು ಸ್ವಲ್ಪ ನಿಧಾನ ರೀತಿಯಲ್ಲಿ ಹಾಕಬೇಕು. ಅಂದರೆ ಅವಸರವಾಗಿ ಗಡಿಬಿಡಿಯಾಗಿ ದೊಡ್ಡ ಹೆಜ್ಜೆಗಳನ್ನು ಇಟ್ಕೊಂಡು ಪ್ರದಕ್ಷಿಣೆಯನ್ನು ಹಾಕಬಾರ್ದು. ಸ್ನೇಹಿತರೆ, ಆಗ ನಿಮ್ಮ ಗಮನ ಆತುರದಲ್ಲೇ ಇರುತ್ತದೆ ಹೊರತು ರಾಯರಲ್ಲಿ ನಿಷ್ಠೆಯಿಂದ ಸೇವೆ ಮಾಡುವ ಕಡೆ ಇರುವುದಿಲ್ಲ. ಹಾಗಾಗಿ ಸ್ವಲ್ಪ ಸಮಯ ಕೊಟ್ಟು ನಿಧಾನವಾಗಿ ಈ ಪ್ರದಕ್ಷಿಣಾ ಸೇವೆಯ ನಮಸ್ಕಾರವನ್ನು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಮಾಡಿ. ಸ್ನೇಹಿತರೆ,
ಹಾಗೆ ಸ್ನೇಹಿತರೆ, ನಿಮ್ಮ ಊರಿನಲ್ಲಿ ರಾಯರ ಮಠವಿಲ್ಲವೆಂದರೆ ಅಥವಾ ರಾಯರ ಮಠವಿದ್ದರೂ ಹೋಗಲಿಕ್ಕೆ ದೂರ ಆಗುತ್ತೆ, ಅಲ್ಲಿಗೆ ಹೋಗೋಕ್ಕಾಗೋಲ್ಲ ಅನ್ನೋರು, ನಿಮ್ಮ ಮನೆಯಲ್ಲಿ ರಾಯರ ಫೋಟೋವಿದ್ದರೆ ಒಂದು ವಿಶಾಲವಾದ ಕೋಣೆಯಲ್ಲಿ, ಅಂದರೆ ನಿಮಗೆ ಪ್ರದಕ್ಷಿಣಾ ಸುತ್ತುಗಳನ್ನು ಹಾಕುವಂತಹ ಜಾಗವಿರಬೇಕು. ಅಂತಹ ಕೋಣೆಯಲ್ಲಿ ಮಧ್ಯಭಾಗದಲ್ಲಿ ಒಂದು ಮಣೆಯ ಮೇಲೆ ರಾಯರ ಫೋಟೋವನ್ನು ಇಟ್ಟು 2 ದೀಪಗಳನ್ನು ಹಚ್ಚಿ, ಗಂಧವನ್ನು ಹಚ್ಚಿ, ತುಳಸಿ ಹೂ ಮಾಲೆಗಳನ್ನು ಹಾಕಿ, ನೈವೇದ್ಯಕ್ಕೆ ಹಾಲು ಹಣ್ಣುಗಳನ್ನು ಇಟ್ಟು ಪೂಜೆ ಮಾಡಿ ರಾಯರಲ್ಲಿ ಸಂಕಲ್ಪಿಸಿಕೊಳ್ಳಿ ಸ್ನೇಹಿತರೆ. ಇಂದಿನಿಂದ 9 ದಿನಗಳವರೆಗೂ ಗುರುರಾಯರೇ, ನಿಮಗೆ ಪ್ರದಕ್ಷಿಣಾ ನಮಸ್ಕಾರದ ಸೇವೆಯನ್ನು ಮಾಡ್ತಾ ಇದ್ದೀನಿ, ನನ್ನ ಕಷ್ಟಗಳನ್ನೆಲ್ಲ ಪರಿಹರಿಸು ತಂದೆ ಎಂದು ರಾಯರಲ್ಲಿ ಬೇಡ್ಕೊಂಡು 9 ಪ್ರದಕ್ಷಿಣೆಗಳನ್ನು ಹಾಕಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ನೀವು ಎಷ್ಟು ದಿನಗಳವರೆಗೂ, ಅಂದರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಎಷ್ಟು ದಿನಗಳವರೆಗೂ ಗುರುರಾಯರಿಗೆ ಪ್ರದಕ್ಷಿಣಾ ನಮಸ್ಕಾರದ ಸೇವೆಯನ್ನು ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡಿರ್ತೀರೋ ಅಷ್ಟೂ ದಿನಗಳವರೆಗೂ ನೀವು ಮಾಂಸಾಹಾರವನ್ನು ತಿನ್ನಬಾರ್ದು. ಅದರ ಜೊತೆ ಮದುವೆಯಾಗಿರುವವರು ಬ್ರಹ್ಮಚಾರ್ಯ ಪಾಲನೆಯನ್ನು ಮಾಡಬೇಕಾಗುತ್ತೆ. ಹಾಗೆ ಸ್ನೇಹಿತರೆ, ನೀವು ಪ್ರದಕ್ಷಿಣಾ ನಮಸ್ಕಾರವನ್ನು ಗುರುರಾಯರಿಗೆ ಹಾಕಿದ ದಿನದಂದು ಚಾಪೆಯ ಮೇಲೆ ಮಲಗುವಂತಹ ಸಂಕಲ್ಪವನ್ನು ಸಹ ಮಾಡಿಕೊಳ್ಳಿ ಸ್ನೇಹಿತರೆ. ಯಾಕೆ ಅಂದರೆ ನೀವು ಮಾಡುತ್ತಿರುವಂತಹ ಸೇವೆ ಯತಿಗಳಿಗಾಗಿ, ಗುರುರಾಯರು ಯತಿಗಳಲ್ವಾ, ಅವರಿಗಾಗಿ ಮಾಡ್ತಾ ಇರೋ ಈ ಸೇವೆ ತುಂಬ ಕಟ್ಟುನಿಟ್ಟಾಗಿ ಮಾಡಿದರೆ ಮಾತ್ರ ನಿಮಗೆ ಒಂದು ಒಳ್ಳೆಯ ಫಲವನ್ನು ಗುರುರಾಯರು ಅನುಗ್ರಹಿಸ್ತಾರೆ ಸ್ನೇಹಿತರೆ. ಇದರಲ್ಲಿ ಸಂದೇಹವೇ ಇಲ್ಲ. ಗುರುರಾಯರು ಖಂಡಿತವಾಗ್ಲೂ ನಿಮ್ಮ ಒಳ್ಳೆಯ ಫಲವನ್ನು ಕೊಡ್ತಾರೆ, ನಿಮ್ಮ ಕಷ್ಟಗಳಿಗೆ ಒಂದು ಒಳ್ಳೆಯ ದಾರಿಯನ್ನು ತೋರಿಸ್ತಾರೆ. ನಂಬಿಕೆ ಇಡಿ, ನಂಬಿಕೆ ಇಟ್ಟು ಈ ಸೇವೆಯನ್ನು ಮಾಡಿ ಖಂಡಿತವಾಗ್ಲೂ ಗುರುರಾಯರು ನಿಮ್ಮನ್ನು ಅನುಗ್ರಹಿಸ್ತಾರೆ. ನಿಮ್ಮ ಸ್ವಪ್ನದಲ್ಲಾದರೂ ಬಂದು ನಿಮ್ಮ ಕಷ್ಟಗಳಿಗೆ, ನಿಮ್ಮ ಒಂದು ಕೆಲಸಗಳಿಗೆ ಒಂದು ಒಳ್ಳೆಯ ದಾರಿಯನ್ನು ತೋರಿಸ್ತಾರೆ. ಹಾಗೆ ಸ್ನೇಹಿತರೆ, ಈ ಸೇವೆಯ ಮಹಿಮೆಯನ್ನು ಒಬ್ಬರು ಅರ್ಚಕರಿಂದ ಈ ವಿಷಯವನ್ನು ನಾನು ಕೇಳಿದ್ದೆ. ಒಬ್ಬ ಹೆಣ್ಣು ಮಗಳಿಗೆ ಮದುವೆಯಾಗಿ 9 ವರ್ಷಗಳಾಗಿದ್ದರೂ ಮಕ್ಕಳಾಗಿರಲಿಲ್ವಂತೆ. ತುಂಬಾ ಜೀವನದಲ್ಲಿ ನೊಂದಿದ್ರು. ಯಾಕೆಂದರೆ ಅವರ ಅತ್ತೆ ಮಾವ ಸಂಬಂಧಿಕರು ಅವರಿಗೆ ಬೇಸರವಾಗುವ ರೀತಿಯಲ್ಲಿ ಯಾವಾಗಲೂ ಮಾತನಾಡ್ತಾ ಇದ್ರಂತೆ. ಆದರೂ ಸಹ ಅವರು ತುಂಬಾ ಅವ್ರ ಮನೆಯಲ್ಲಿ ಗುರುರಾಯರನ್ನು ಅತೀವವಾಗಿ ನಂಬಿಕೆ ಇಟ್ಟು ಪೂಜೆ ಮಾಡ್ತಾ ಇದ್ರಂತೆ. ಒಮ್ಮೆ ಮಂತ್ರಾಲಯ ಕ್ಷೇತ್ರಕ್ಕೂ ಸಹ ಹೋಗಿ ಬಂದಿದ್ರಂತೆ. ಅದೇ ರೀತಿ ಅವರಿಗೆ ಯಾರಾದರೂ ಈ ಶುಭ ಕಾರ್ಯಗಳಿಗೆ ಕರೆದ್ರೆ ಅವರು ಹೆಚ್ಚಾಗಿ ಹೋಗ್ತಾ ಇರಲಿಲ್ವಂತೆ ಸ್ನೇಹಿತರೆ. ಒಂದೊಮ್ಮೆ ಹೋದರೂ ಅವರಿಗೆ ಯಾರಾದರೂ ಪರಿಚಯಸ್ಥರು ಸಿಕ್ಕಿ, ನಿಮಗಿನ್ನೂ ಮಕ್ಕಳಾಗಲಿಲ್ವಾ, ಹಾಗಾದರೆ ಈ ಹಾಸ್ಪಿಟ್ಲಿಗೆ ಹೋಗಿ ಅಥವಾ ಈ ಕ್ಷೇತ್ರಕ್ಕೆ ಹೋಗಿ, ನಿಮಗೆ ಒಳ್ಳೆಯದಾಗುತ್ತೆ, ಮಕ್ಕಳಾಗುತ್ತೆ ಅಂತ ಹೇಳ್ತಾ ಇದ್ರಂತೆ ಸ್ನೇಹಿತರೆ. ಆದರೂ ಸಹ ಅದು ಯಾವುದಕ್ಕೂ ಅವರು ತಲೆ ಕೆಡಿಸ್ಕೊಂಡೆ ಗುರುರಾಯರಲ್ಲಿ ಅತೀವವಾಗಿ ನಂಬಿಕೆ ಇಟ್ಟು ಪೂಜೆ ಮಾಡ್ತಾ ಇದ್ರಂತೆ ಸ್ನೇಹಿತರೆ. ಹಾಗೆ ಗುರುರಾಯರಲ್ಲಿಯೇ ತಮ್ಮ ನೋವು ದುಃಖಗಳನ್ನು ಹೇಳ್ಕೊಳ್ತಾ ಇದ್ರಂತೆ ಸ್ನೇಹಿತರೆ. ಅದರ ಜೊತೆ ಒಂದಿನ ಅವ್ರು ಏನು ಮಾಡಿದ್ರು ಅಂದರೆ, ತಮ್ಮ ಮನೆಯಲ್ಲಿಯೇ, ಅಂದರೆ ತಾವು ವಾಸ ಮಾಡುವ ಮನೆಯಲ್ಲಿಯೇ ಗುರುರಾಯರನ್ನು ನಾನು ತುಂಬ ನಂಬಿದ್ದೇನೆ, ಅವರೇ ನನಗೊಂದು ಒಳ್ಳೆ ದಾರಿ ತೋರಿಸ್ಬೇಕು, ನಾನು ಅವ್ರ ಮೇಲೆ ನಂಬಿಕೆ ಇಟ್ಟಿದ್ದೀನಿ ಅಂದರೆ ಅವ್ರು ನನ್ನ ಜೀವನ ಕಾಪಾಡ್ತಾರೆ ಅಂತ ಅವರು ಒಂದಿನ ಏನು ಮಾಡಿದರು ಅಂದರೆ ಸ್ನೇಹಿತರೆ, ತಮ್ಮ ಮನೆಯಲ್ಲಿಯೇ ಒಂದು ವಿಶಾಲವಾದ ಕೋಣೆ, ಅಂದರೆ ತಾವು ಗುರುರಾಯರಿಗೆ ಪ್ರದಕ್ಷಿಣೆಯನ್ನು ಹಾಕುವಂತಹ ಸ್ಥಳವನ್ನೇ ಆಯ್ಕೆ ಮಾಡಿಕೊಂಡು ಗುರುರಾಯರ ಫೋಟೋ, ಹಾಗೆ ವಾದೀಂದ್ರ ತೀರ್ಥರ ಫೋಟೋ, ಹಾಗೆ ಭೂತರಾಜರ ಫೋಟೋ, ಈ 3 ಗುರುಗಳ ಫೋಟೋವನ್ನು ಇಟ್ಕೊಂಡು ಶ್ರದ್ಧೆಯಿಂದ ಪೂಜೆ ಮಾಡಿ ಪ್ರತಿದಿನ ಬೆಳಗ್ಗೆ ಹಾಗೂ ಸಂಜೆ 9 ಪ್ರದಕ್ಷಿಣೆಗಳನ್ನು ಗುರುರಾಯರಿಗೆ ಹಾಕ್ತಾ ಇದ್ರಂತೆ ಸ್ನೇಹಿತರೆ. ನೀವೇ ನನಗೊಂದು ಒಳ್ಳೆ ದಾರಿ ತೋರಿಸ್ಬೇಕು, ನಿಮ್ಮನ್ನೇ ನಾನು ನಂಬಿದ್ದೇನೆ, ನೀವೇ ನನಗೊಂದು ಒಳ್ಳೆ ಜೀವನ ಕೊಡಬೇಕು, ನನಗೊಂದು ಒಳ್ಳೆ ಮಗುವಾಗುವಂತೆ ಅನುಗ್ರಹಿಸಬೇಕು ಅಂತ ರಾಯರಲ್ಲಿ ಅತೀವವಾಗಿ ನಂಬಿಕೆ ಇಟ್ಟು ಈ ಸೇವೆ ಮಾಡ್ತಾ ಇದ್ರಂತೆ ಸ್ನೇಹಿತರೆ. ಈ ಸೇವೆಯ ಫಲವಾಗಿ ಅವರಿಗೆ ಸ್ವಲ್ಪ ತಿಂಗಳಾದ ನಂತರ ಅವರು ಗರ್ಭಿಣಿಯಾದರು. ಅದರ ಜೊತೆ ಅವರಿಗೆ ಒಂದು ಮುದ್ದಾದ ಗಂಡು ಮಗುವಾಯಿತಂತೆ ಸ್ನೇಹಿತರೆ. ಹಾಗೆ ಆ ಮಗುವನ್ನು ಗುರುರಾಯರ ಮಠಕ್ಕೆ ಕರೆದುಕೊಂಡು ಪೂಜೆ ಮಾಡಿಸ್ಲಿಕ್ಕೆ ಬಂದಾಗ ಈ ಒಂದು ವಿಚಾರವನ್ನು ಆ ಹೆಣ್ಣು ಮಗಳು ಅರ್ಚಕರ ಬಳಿ ಹೇಳ್ಕೊಂಡಿದ್ರಂತೆ. ಎಂತಹ ಒಳ್ಳೆಯ ಮಹಿಮೆ ಅಲ್ವಾ ಸ್ನೇಹಿತರೆ ಗುರುರಾಯರಿಂದ. ಹಾಗಾಗಿ ಸ್ನೇಹಿತರೆ, ನಾವು ಗುರುರಾಯರಲ್ಲಿ ನಂಬಿಕೆ ಇಟ್ಟು ಮಾಡುವಂತಹ ಸೇವೆಯಲ್ಲಿ ಖಂಡಿತವಾಗ್ಲೂ ಒಂದು ಒಳ್ಳೆಯ ಫಲವನ್ನು ನಾವು ಕಾಣ್ತೀವಿ. ಯಾಕೆ ಅಂದರೆ ನಾವು ಗುರುರಾಯರನ್ನೇ ನಂಬಿ, ಗುರುರಾಯರೇ ನೀವೇ ನಮಗೆ ತಂದೆ ತಾಯಿ ಬಂಧು ಬಳಗ ಸ್ನೇಹ ಅಂತ ಅವರ ಪಾದಗಳಿಗೆ ಶರಣಾಗಿರ್ತೀವಲ್ವ. ಹಾಗಾದ್ಮೇಲೆ ಗುರುರಾಯರು ಯಾಕೆ ನಮ್ಮನ್ನು ಬಿಟ್ಕೊಡ್ತಾರೆ? ಖಂಡಿತವಾಗ್ಲೂ ಎಲ್ಲೂ ಯಾವ ಸಮಯದಲ್ಲೂ ನಮ್ಮನ್ನು ಬಿಟ್ಕೊಡಲ್ಲ. ಅವರು ಯಾವುದಾದ್ರೂ ಒಂದು ರೂಪದಲ್ಲಿ ನಮ್ಮ ಕಷ್ಟಗಳಿಗೆ, ನಮ್ಮ ನೋವುಗಳಿಗೆ ಸ್ಪಂದಿಸಿ ನಮಗೊಂದು ಒಳ್ಳೆಯ ದಾರಿಯನ್ನು, ಒಂದು ಒಳ್ಳೆಯ ಜೀವನವನ್ನು ಕೊಡ್ತಾರೆ ಸ್ನೇಹಿತರೆ. ಹಾಗಾಗಿ ನೀವು ಸಹ ಗುರುರಾಯರಲ್ಲಿ ದೃಢವಾದ ನಂಬಿಕೆ ಇಟ್ಟು ರಾಯರಿಗೆ ಈ ಪ್ರದಕ್ಷಿಣಾ ನಮಸ್ಕಾರದ ಸೇವೆಯನ್ನು ಮಾಡಿ. ನಿಮ್ಮ ಪಾಪ ದೋಷ ದುಃಖಗಳು ಕಳೀತವೆ, ನಿಮ್ಮ ದಾರಿದ್ರ್ಯ ದೂರವಾಗುತ್ತದೆ ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ
ಅಂತ ನಾನು ಭಾವಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಗುರುರಾಯರ ಅನುಗ್ರಹ ಎಲ್ಲರ ಮೇಲೂ ಸದಾ ಇರಲಿ. ಶ್ರೀ ಕೃಷ್ಣಾರ್ಪಣಮಸ್ತು.